ಒಂದಲ್ಲ ಎರಡಲ್ಲ ನೂರಾರು ವರ್ಷಗಳ ಹಿಂದಿನ ವಿಗ್ರಹಗಳು ಅವು. ಕೃಷ್ಣಾ ನದಿಯ ಒಡಲಿನಲ್ಲಿ ಸಿಕ್ಕಿರುವ ಮೂರ್ತಿಗಳು ಹತ್ತಾರು ಕತೆ ಹೇಳ್ತಿವೆ. ಇದೀಗ ರಾಜ್ಯದಲ್ಲಿ ಸಿಕ್ಕಿರುವ ಆ ವಿಗ್ರಹಗಳ ಬಗ್ಗೆ ನೆರೆ ರಾಜ್ಯ ಖ್ಯಾತಿ ತೆಗೆದಿದೆ. ಫಳಫಳನೆ ಹೊಳೆಯುತ್ತಿದೆ. ವಿಘ್ನವಾಗಿದ್ರೂ ತೇಜಸ್ಸು ಪ್ರತಿಫಲಿಸುತ್ತಿದೆ. ಕೃಷ್ಣಾ ನದಿಯಲ್ಲಿ ವಿಷ್ಣು ಹಾಗೂ ಶಿವಲಿಂಗ ಪತ್ತೆಯಾಗಿದೆ. ಇದು ಎರಡು ರಾಜ್ಯಗಳ ನಡುವೆ ಜಟಾಪಟಿಯನ್ನು ಸೃಷ್ಟಿಸಿದೆ. ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಐತಿಹಾಸಿಕ ವಿಗ್ರಹ ಪತ್ತೆ. ವಿಗ್ರಹ ತಮಗೆ ಸೇರಿದ್ದು ಅಂತ ತೆಲಂಗಾಣದ ಕೆಲವರ ಖ್ಯಾತೆ. ರಾಯಚೂರು ತಾಲೂಕಿನ ದೇವಸಗೂರು ಬಳಿಯ ಕೃಷ್ಣಾ ನದಿಯಲ್ಲಿ ದೊರೆತಿರುವ ವಿಗ್ರಹಗಳಿವು. ವಿಷ್ಣುವಿನ ದಶಾವತಾರದ ಮೂರ್ತಿ ಹಾಗೂ ಶಿವಲಿಂಗ ಪತ್ತೆಯಾಗಿದೆ. ಕೃಷ್ಣಾ ನದಿ ಬ್ರಿಡ್ಜ್ನ ಕಾಮಗಾರಿ ವೇಳೆ ಈ ಮೂರ್ತಿಗಳು ದೊರಕಿವೆ. ಬಳಿಕ ದೇವಸಗೂರು ಗ್ರಾಮದ ಜನ ದಶಾವತಾರ ವಿಷ್ಣುವಿನ ಒಂದು ವಿಗ್ರಹವನ್ನ ಊರಿನ ರಾಮಲಿಂಗ ದೇವಾಲಯದಲ್ಲಿಟ್ಟು ಪೂಜೆಗೆ ಮುಂದಾದರು. ಇನ್ನು ಅಯೋಧ್ಯೆಯ ರಾಮಲಾಲ ಮೂರ್ತಿಯಲ್ಲಿ ಇರುವ ರೀತಿಯಲ್ಲೇ ಇಲ್ಲಿನ ವಿಷ್ಣುವಿನ ಮೂರ್ತಿಯಲ್ಲೂ ದಶಾವತಾರಗಳಿವೆ. ಇದಕ್ಕೆ ಧಾರ್ಮಿಕ ಹಾಗೂ ಆಗಮ ಪದ್ಧತಿ ಸಾಮ್ಯತೆ ಇದೆ ಅಂತ ಇತಿಹಾಸ ತಜ್ಞೆ ಹೇಳ್ತಿದ್ದಾರೆ. ಈ ನದಿಯಲ್ಲಿ ಸಿಕ್ಕಿರ್ತಕ್ಕಂಥ ಮೂರ್ತಿ ಶಿಲ್ಪಗಳೇನಿದ್ದಾರೆ, ಶಿವಲಿಂಗ ದೊರೆತಿದೆ. ಅದು ಸಂಪೂರ್ಣವಾದಂಥ ಪಾಣಿಪೀಠವಿರುವಂಥ ಶಿವಲಿಂಗ ದೊರೆತಿದೆ. ವಿಷ್ಣುವಿನ ಸಂಪೂರ್ಣವಾದಂಥ ಮೂರ್ತಿ, ಅದು ಗರ್ಭಗೃಹದ ಮೂರ್ತಿನೇ. ಅದು ಉಬ್ಬು ಶಿಲ್ಪವಲ್ಲ, ದುಂಡು ಶಿಲ್ಪ, ಮೂಲ ಮೂರ್ತಿ. ಯಾವುದೋ ವಿಷ್ಣು ದೇವಾಲಯದ ಯಾವುದೋ ಒಂದು ದಾಳಿಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಅದು ನದಿಗೆ ಹಾಕಿರುವಂಥ ಸಂದರ್ಭವನ್ನು ನಾವಿಲ್ಲಿ ಖಡಾಖಂಡಿತವಾಗಿ ಹೇಳ್ಬೋದು. ಅಂದಹಾಗೆ 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲದ ವಿಗ್ರಹಗಳಿವು ಎನ್ನಲಾಗ್ತಿದೆ. ರಾಯಚೂರು ಹಾಗೂ ವಿಗ್ರಹ ಪತ್ತೆಯಾದ ಕೃಷ್ಣಾ ನದಿಯ ಸುತ್ತ ವಿವಿಧ ರಾಜಮನೆತನಗಳ ನಡುವೆ 163 ಯುದ್ಧ ನಡೆದಿವೆಯಂತೆ. ಈ ನಡುವೆ ಬಹುಮನಿ ಸುಲ್ತಾನರು ಹಾಗೂ ಆದಿಲ್ ಶಾಹಿಗಳ ಆಳ್ವಿಕೆಯಲ್ಲಿ ಹಿಂದೂಗಳ ದೇವಾಲಯಗಳ ಮೇಲೆ ದಾಳಿ ನಡೆದಿವೆ. ಈ ವೇಳೆ ಧ್ವಂಸಗೊಂಡ ವಿಗ್ರಹಗಳನ್ನ ನದಿಗೆ ಎಸ್ತಿರಬಹುದು ಎನ್ನಲಾಗ್ತಿದೆ. ಈ ಮಧ್ಯೆ ವಿಗ್ರಹಗಳು ತೆಲಂಗಾಣಕ್ಕೆ ಸೇರಿದವು ಅಂತ ಕೆಲವರು ಖ್ಯಾತೆ ತೆಗೆದಿದ್ದಾರೆ. ಆದರೆ ದೇವಸಗೂರಿನ ಜನರು ಇದು ನಮಗೆ ಸೇರಿದ್ದು ಎನ್ನುತ್ತಿದ್ದಾರೆ. ಈ ನಡುವೆ ಪುರಾತತ್ವ ಇಲಾಖೆ ಅಧಿಕಾರಿಗಳು 3 ವಿಗ್ರಹಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕ ಭಾಗಕ್ಕೆ ಗಡಿ ಭಾಗಕ್ಕೆ ಸಿಕ್ಕಿದ್ದು ಮೂರ್ತಿಗಳೆಲ್ಲ. ಈ ಮೂರ್ತಿಗಳನ್ನ ಕೆಲವು ಜನ ಏನಂತಂದರೆ ನಮಗೆ ಸೇರಿದ್ದು ತೆಲಂಗಾಣದವ್ರು ಅಂತೇಳಿ ಅವ್ರು ತೊಗೊಂಡೋಗೋಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ನಾವು ತಡೆ ಹಿಡಿದೀವಿ. ಇದನ್ನು ಮೇಲಧಿಕಾರಿಗಳು ಇದನ್ನು ನಮ್ಮ ವಶಕ್ಕೆ ಕೊಡಬೇಕು, ಒಂದೇ ತಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೆ ಕೇಳ್ಕೊತಾ ಇದ್ದೀವಿ. ಪುರಾತತ್ವ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಿದೆ. ನೂರಾರು ವರ್ಷಗಳ ಹಿಂದಿನ ವಿಗ್ರಹಗಳನ್ನು ರಕ್ಷಿಸಬೇಕಿದೆ. ಭೀಮೇಶ್ ಪೂಜಾರ್, TV9, ರಾಯಚೂರು.